4:15ರಿಂದ 5,000 ಜನರ ಪ್ರಸಾದ ಆಕೈತಿ. ನಾ ಮುಂಜಾನೆ 6ರಿಂದ 8:30 ತನಕ ಉಪ್ಪಿಟ್ಟು ಇದ್ರುಗಳು ನನಗೆ ಭಾಳ ಆತ್ಮೀಯರು. ಅಂದ್ರೆ ಅವ್ರು ನನ್ನ 4-5 ನಿತ್ಯ ನನ್ನ ಕೈಯಲ್ಲಿ ಕಲ್ತವ್ರು. ಆಮೇಲೆ ನಾನು ಪ್ರತಿ ವರ್ಷ ನಾನು ಇಲ್ಲಿಂದ ನಡ್ಕೊತನು ಹೋಗ್ತಿದ್ದೆ. ಇದನ್ನು ಮಾಡ್ತಿದ್ದು ಈಗ 3 ಕ್ವಿಂಟಲ್. ಆಮೇಲೆ ಆಗ ರೊಟ್ಟಿನ ಏನು ಮಾಡ್ತಿದ್ರು, ಮನ್ಯಾಗಿಂದ ತರ್ತಿದ್ರು. ಇವತ್ತು ನಾವೇನಂದ್ರೆ 6,000 ರೊಟ್ಟಿ ತರ್ತೀವಿ. ಅದ್ರ ಕತ್ತ ಮೊಸರ ಚಟ್ನಿ ಇದು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೊನ್ನೆ ಪಾದಯಾತ್ರೆ ಮಾಡಿದಾರಲ್ಲ, ಇಲ್ಲಿ ಮುಧೋಳದಲ್ಲಿ ಶ್ರೀಶೈಲ ಪಾದಯಾತ್ರೆಗೆ ಜಮಖಂಡಿ ಭಕ್ತರು ಅನ್ನ ಪ್ರಸಾದವನ್ನು ನೀಡುತ್ತಿದ್ದಾರೆ. ಇಲ್ಲಿ ಜಮಖಂಡಿಯ ಭಕ್ತರು ಬಂದು ಇಲ್ಲಿ ಮುಧೋಳ ಹೈವೇಯಲ್ಲಿ ಅನ್ನ ಪ್ರಸಾದವನ್ನು ನೀಡ್ತಾರೆ. 18 ವರ್ಷ ಆತ್ರಿ ಇವ್ರ ನೀಡಾಕತ್ತಿ. ನಮ್ಮ ಅಜ್ಜಾರ ಗುರುಗಳು ಹೇಳ್ತಾರೆ ಬರ್ರಿ. ನಾನು HM ಶೆಟ್ಟರ್ ಅಂತ ತಿಳ್ಕೊಂಡು ಈ ಶ್ರೀಶೈಲ ಪಾದಯಾತ್ರಾ ಸೇವಾ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ. ಆಮೇಲೆ ನಾನು ಜಮಖಂಡಿ ತಾಲೂಕು ನಿವೃತ್ತ ಸಂಘದ ಅಧ್ಯಕ್ಷನ ಹೌದು. ನಾವು ಮೊದಲ ಈ ಮುಂಜಿ ಗಲ್ಲಿ ಒಳಗೆ ಇದ್ದಂಥ ನಮ್ಮ ಸದ್ಭಕ್ತರು, ನಮ್ಮ ಗೆಳೆಯರ ಬಳಗ ಇಲ್ಲೇನು ಮಾಡ್ತಿದ್ರಂದ್ರೆ ಅಲ್ಲಿಂದ ಮನ್ಯಾಗ ರೊಟ್ಟಿ ಅನ್ನ ಸಾರು ತಂದು ಕೆಲವು ಮಂದಿಗೆ ಅನ್ನ ಪ್ರಸಾದ ಮಾಡ್ತಿದ್ರು. ಆಮೇಲೆ ಇಲ್ಲಿ ಒಬ್ಬರು ಅಜ್ಜಾರಿದ್ದರು, ಅವರು ಜೇಲು ಬೇಸಿದ್ರು. ಅವರು ತಮ್ಮ ಮನ್ಯಾಗ ಅಜ್ಜ ಅಜ್ಜಿ ಇಬ್ಬರೇ ಇದ್ದರು. ಅವ್ರು ಏನು ಮಾಡ್ತಿದ್ರು ಅಂದ್ರೆ ಸಜ್ಕ ಮಾಡಿ ಅನ್ನ ಮಾಡಿ ಹಾಕ್ತಿದ್ರು. ಅದು ಅಜ್ಜಾರು ಹೋದ ಕೂಡಲೇ ಮುಂದೆ ಏನಾಯ್ತು, 2007 ನಾವು ಜಮಖಂಡಿಯಿಂದ ಏನು ಮಾಡಿದ್ದೀವಿ ಅಂದ್ರೆ ನಾವು ಏನಾರು ಮಾಡ್ಬೇಕಂತ ತಿಳ್ಕೊಂಡು ಇಲ್ಲಿ ಬಂದ ಕುಬ್ಕಡ್ಡಿ ಆಮೇಲೆ ಮುಂಜಿಗಲ್ಲಿ ಎಲ್ಲ ಬಳಗ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರು 5 ಕಿಲೋ ಶಿರಾ ಆಮೇಲೆ 15 ಕಿಲೋದು ಅಕ್ಕಿ ಇಷ್ಟು ಚಾಲು ಮಾಡಿದ್ವಿ. ಆಮೇಲೆ 2008 ಇದೇ ಜಮಖಂಡಿಲಿರ್ತಕ್ಕಂಥ ನಮ್ಮ ರೇಷ್ಮೆ ಇಲಾಖೆ ಇರೋ ನಮ್ಮ ಮೆಂಡೇಗಾರ ಅವ್ರು ಏನು ಮಾಡಿದ್ರು ಅಂದ್ರೆ ಅವರು ಸುನೇ ವರ್ಷ ಏನು ಮಾಡಿದರು, 8 ಕಿಲೋ ಶಿರಾ ಮಾಡಿದ್ರು 2008. ಇವತ್ತು ಆ ಶಿರಾ 90 ಕಿಲೋ ಶಿರಾ ಅಂದ್ರೆ ರವಾದ ಶಿರಾ ಅಂದ್ರೆ ಅದರ ಡಬಲ್ ಸಕ್ರೆ ಅದು ಇದು ಎಲ್ಲ ಅಲ್ಲಿ ತಕ್ಕ ಬಂದದ್ದು. ಆಮೇಲೆ ಆಗ ನಾವು 5 ಕಿಲೋ 15 ಕಿಲೋ ಅಕ್ಕಿದ್ದು ಈಗ 3 ಕ್ವಿಂಟಲ್. ಆಮೇಲೆ ಆಗ ರೊಟ್ಟಿನ ಏನು ಮಾಡ್ತಿದ್ರು, ಮನ್ಯಾಗಿಂದ ತರ್ತಿದ್ರು. ಇವತ್ತು ನಾವೇನಂದ್ರೆ 6,000 ರೊಟ್ಟಿ ತರ್ತೀವಿ. ಅದ್ರ ಕತ್ತ ಮೊಸರ ಚಟ್ನಿ ಇದು. ಆಮೇಲೆ ಅಲ್ಲಿ ಆ ಮುಂಜಿ ಗಲ್ಲಿ ಒಳಗೆ ಇರ್ತಕ್ಕಂಥ ಹೆಣ್ಮಕ್ಳು ಗಂಡು ಮಕ್ಕಳು ಸಣ್ಣರು ದೊಡ್ಡರೆಲ್ಲ ಬರ್ತಾರೆ. ಇದಕ್ಕೆ ಮೇನ್ ಏನಂದ್ರೆ MI ಕುಬ್ಕಡ್ಡಿ ಅಂತ ತಿಳ್ಕೊಂಡು ಅವ್ರು ನಮ್ಮ ಶಿಕ್ಷಣ ಇಲಾಖೆ ಒಳಗೆ ಕಲಿರಕ್ಕಾಗಿ ಕೆಲಸ ಮಾಡಿಕೊಂಡು ಸೂಪ್ರೆಂಟ್ ಹಾಕ್ಯಟ್ಟು ಅವ್ರು ಇಟ್ರು. ಅವರು ಆಮೇಲೆ ಗೌಳಿ ಅಂತ ತಿಳ್ಕೊಂಡು ಅವರು ನೀರಾವರಿ ಇಲಾಖೆಯಿದ್ರು. ಅವ್ರದ್ದೊಂದು ಬಾಳಗಿತ್ತು. ಆ ಬಾಳಕ್ಕೆ ಇಲ್ಲಿ ಅವ್ರದಿಂದ ಒಂದು ಹೆಚ್ಚಾಯ್ತು. ಅವ್ರು ಅಂದ್ರೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ ಇದ್ದು. ಆಮೇಲೆ ಅವರು ಕುಬ್ಕಡ್ಡಿ ಅವ್ರಿಗೆ ನಮ್ಮ ಆಫೀಸ್ದಾಗ ಕರಿಕರಂತ ಕೆಲಸ ಮಾಡಿದಾಗ ಅವ್ರಿಗೆ ನಮಗೆ ಭಾಳ ಬಾಂಧವ್ಯಿತ್ತು. ಅದರಿಂದ ನಾವು ಏನು ಮಾಡಿದ್ವಿ, ಮೊದಲು ಒಟ್ಟು ಚಾಲು ಮಾಡಿನಂತ ತಿಳ್ಕೊಂಡು ಇದು ಮಾಡಿದ್ವಿ. ಆಮೇಲೆ ಕುಬ್ಕಡ್ಡಿ ಅವ್ರ ಮನೆಯೊಳಗೆ ಸಣ್ಣರಿಂದ ಹಿಡ್ಕೊಂಡು ಮುದುಕರಾಗಿರ್ತೈತಿ ಅವ್ರ ಮನೆ ಕೀಲಿ ಹಾಕಿ ಪ್ರತಿಯೊಬ್ಬರು ಇಲ್ಲಿ ಬರ್ತಾರೆ. ಆ ಓಣ್ಯಾನ ಮಂದಿ ಹೆಣ್ಮಕ್ಳು ಗಂಡ್ಮಕ್ಳನ್ನ ಸೇವೆ ಮಾಡ್ತಾರೆ. ಈಗ 2-3 ವರ್ಷದ ಹಿಂದೆ ಚಿನಗುಂಡಿ ಅವರು ಭಾಳ ಒಂದು ಇದು ಮಾಡ್ಕೊಂಡು ಆ ಹುಡುಗ ಮೊದಲು 3-4 ಮಂದಿ ಬಂದ. ಏನು ಈ ವರ್ಷ ಏನು ಮಾಡಿದ್ರೆ ಅವ 30 ಮಂದಿನ ಕರ್ಕೊಂಬಂತಾನೆ. ನಮ್ಮಿಂದ ಯಾವುದೇ ಒಂದು ಸಹಕಾರ ಅಪೇಕ್ಷೆ ಇಲ್ಲಾರ್ದನ ಏನು ಆ 30 ಮಂದಿಗೆ ಅವ್ರಿಗೆ ಶರ್ಟು ಅಂದ್ರೆ ಒಂದು ಟಿ ಶರ್ಟ್ ಕೊಟ್ಟರೆ ಅಂದ್ರೆ ತಮ್ಮದೇ ಆದಂಥ ಊಟಕ್ಕೆ ನೀಡೋದು ಅದನ್ನು ಎಲ್ಲ ವ್ಯವಸ್ಥೆನ ಅವರು ಇದು ಮಾಡ್ತಾರೆ ಏನು. ಆಮೇಲೆ ನಮಗೆ ಫಸ್ಟಕ್ಕೆ 2008 ನೀರಿಂದ ಪ್ರಾಬ್ಲಮ್ ಆಯ್ತು. 4ನೇಕ್ಕೆ ಒಂದು ಕೊಡ ನೀರು ತಂದು ಹಾಕ್ಸ್ಕೊಂಡು ಆಗ ಮರುವರ್ಷ 9 ಸುಣ್ಕಾರ ಸಾಹೇಬ್ರ ತಿಳ್ಕೊಂಡು ಅವರು ಇಲ್ಲಿ ಚೀಫ್ ಆಫೀಸರ್ ಇದ್ದರು. ಅವ್ರಿಗೆ ಏನು ಮಾಡಿದ್ವಿ, ನಾನೇ ಒಂದು ಲೆಟ್ರ್ ಅಂದ್ರೇನು ಅವರ ಸಡಕ್ ಒಬ್ಬರು ಮಹೇಶ್ ಕೋಳಿ ಅಂತ ತಿಳ್ಕೊಂಡು ಅವ್ರು ನಮ್ಮ ಆತ್ಮೀಯರು.
ಅವ್ರು ಅಲ್ಲಿ ಇದೂ ಇದ್ರು TMCದ ಅಧ್ಯಕ್ಷನು ಇದು ಜಮ್ಕಂಡಿದ್ದು. ಅವ್ರಿಗೆ ಹೇಳಿ ಇದು ಮಾಡಿದ ಕೂಡಲೇ ಅವರು ಸಹಕಾರ ಕೊಟ್ಟರು. ಅದಾಗಿಂದ ಇಲ್ಲಿವರೆಗೆ ಮುನ್ಸಿಪಾಲ್ಟಿ ಅವ್ರು ಏನು ಮಾಡಿದ್ರು ಅಂದ್ರೆ ಮೊದಲು ನೀರು ಕೊಡ್ತಿದ್ರು, ಈಗ ಎಲ್ಲ ಸ್ವಚ್ಛ ಮಾಡ್ತಾರೆ, ಇದು ಮಾಡ್ತಾರೆ. ಆಮೇಲೆ ಭಾಳ ಇದೈತಿ. ಅದು ಕೂಡ ನಮ್ಮ ಹಿರೇಮಠ ತಿಳ್ಕೊಂಡು A1 ಕಾಂಟ್ರಾಕ್ಟರ್ ಅದಾವೆ, ಅವರು ಟ್ಯಾಂಕರ್ ಇಲ್ಲೇ ಇರ್ತಿತ್ತು. ಅವ್ರಿಗೆ ಬಂದು ಏನು ಮಾಡಿದ್ರು, ಅವರು ನೀರು ಕೊಡಕತ್ತಿದ್ರು. ಅವರು ಕೂಡ ಏನು ಮಾಡಿದ್ರು ಅಂದರೆ ಈ ಕರ್ಪೆ ಅಂತೇಳಿ ಅವರು ಇದ್ರು, ಅವರು ನಮ್ಮ ಗೆಳೆಯನ ದೋಸ್ತರು, ಅವ್ರಿಗೆ ನಮ್ಗೆ ಅವರು ನಮ್ಮ ಆತ್ಮೀಯರು. ಅವರು ಇರ್ತಕ್ಕ ಅವ್ರದ್ದೊಂದು ಟ್ಯಾಂಕರ್ ಇದು ಮಾಡಿದರು. ಆಮೇಲೆ ಮುಂದೆ ಹೊಳ್ಳಿ ಅವ್ರು ಹೋದ ಕೂಡಲೇ ಮತ್ತೊಬ್ಬರು ಇದು ಮಾಡಿದರು. ಆಮೇಲೆ ಮುಂದೆ ನಮ್ಗೆ ಏನಾಗೈತಿ ಅಂದ್ರೆ ಶ್ರೀಶೈಲದೊಳಗೆ JLBC ಹೇಗೆ ಹೇಳ್ತೀನಿ ಅವ್ರದ್ದು ಇದ ನಂತರ ಶ್ರೀಶೈಲದೊಳಗೆ ಜಗದ್ಗುಳ ಪೀಠದೊಳಗೆ ಸಂಗಮೇಶ್ ನಿರಾಣಿ ಅವರ ನಮ್ಮ ಪರಿಚಯ ಆಯ್ತು. ಅವರು ಪರಿಚಯ ಇದ್ದರು, ಅವ್ರ ಮುಖ ಪರಿಚಯ ಇತ್ತು, ಅವರು ಇದು ಅನ್ನೋದು ನನಗೆ ಗುರ್ತಿತ್ತು. ಆದ್ರಿಂದ ಅವ್ರು ದೊಡ್ಡವರು, ನಾವು ಕನ್ನಡ ಶಾಲೆ ಮಾಸ್ತರು ನಮ್ಮನ್ನು ಇದನ್ನು ಮಾಡ್ತಾರೆ ತಿಳ್ಕೊಂಡಿದ್ರು. ಹಿಕ್ಕಟ್ಟ ಏನು ಮಾಡಿದ್ರು ಅವರು ಅಂದ್ರೇನು ಶ್ರೀಶೈಲ ಜಗದ್ಗುಳು ನನಗೆ ಭಾಳ ಆತ್ಮೀಯರು. ಅಂದ್ರೆ ಅವ್ರು ನನ್ನ 4-5 ನಿತ್ಯ ನನ್ನ ಕೈಯಲ್ಲಿ ಕಲ್ತವ್ರು. ಆಮೇಲೆ ನಾನು ಪ್ರತಿ ವರ್ಷ ನಾನು ಇಲ್ಲಿಂದ ನಡ್ಕೊತನೂ ಹೋಗ್ತಿದ್ದೆ, ಇದನ್ನು ಮಾಡ್ತಿದ್ದೆ. ಏನು ಅಮಾವಾಸ್ಯೆ ಮತ್ತು ಪಾಡ್ಯ ದಿವಸ ನಾ ಶ್ರೀಶೈಲ ಪೀಠದೊಳಗನ ಅಲ್ಲೇ ಇದನ್ನು ಮಾಡ್ತಿದ್ದೆ ನಾನು, 2 ದಿವಸ ಅಲ್ಲೇ ಇರ್ತಿದ್ದೆ ನಾನು. ಹೀಗಾಗಿ ಅವರು ತಮ್ಮ ಪರಿಚಯ ಮಾಡ್ಕೊಂಡು ಸೆಟ್ರ್ ಸಂಬಂಧ ದಿವಾನ್ ಸರ್ ಇದ್ದರು, ಅವರು ಇದು ಮಾಡಿದ್ವಿ. ಮುಂದೆ ಅವ್ರು ಸಂಗಮೇಶ್ ಅವ್ರು ಏನು ಮಾಡಿದ್ರು, ಇಲ್ಲ ಅದು ನೀರಿಂದು ಕಲ್ಮೇಶ್ ಗೋಸಾರ್ ಅಂತದಾರ, ಅವ್ರಿಗೆ ನೀವು ಇದು ಮಾಡ್ರಿ ತಿಳ್ಕೊಂಡು ಅವ್ರ ಫೋನ್ ಅವ್ರು ಕೊಟ್ಟರು. ಅಲ್ಲಿ ಇಲ್ಲಿ ತಕ್ಕ ಇದು ಮಾಡಿದ್ರು. ಆಮೇಲೆ ನಿರಾಣಿ ಅವ್ರಿಗೆ ನಮ್ಗೆ ಭಾಳ ಇದತ್ತ. ಇನ್ನು ನೋಡಿ ಅವ್ರ ಹೆಸರು ತೊಗೊಂಡಿನಿ, ಇದ್ರಿಗೆ ಅಡ್ತಾರ ಆಕಾಯ್ತು ಹಿಂಗತ್ತೆ ಏನು. ಆಮೇಲೆ ನಮ್ಗೆ ಈ ನೀರಿನ ಸೊಲಾಗ ಗುರುಗಳನ್ನ ನೆನೆಸ್ಬೇಕು, ಈ ಮೊದಲು ನಾ ಹೇಳೀನಿ. ಆಮೇಲೆ ಈ ವರ್ಷ ಏನೈತಿ ಅವ್ರ ಟ್ಯಾಂಕರ್ ಬಾದಾಗೈತಿ ಅಂತ ಮತ್ತೊಂದು ಕೊಟ್ಟು ಕಳ್ಸ್ಯಾರ. ಆಮೇಲೆ ನಿರಾಣಿ ಅವ್ರದ್ದು ಇದು ಆ ಗೋಸಾರಿ ಇದು ಮಾಡ್ತಾರೆ. ಭಾಳ ಒಂದು ಚಂದದಿಂದ ಇದಾಗತ್ತೆ. ಇಲ್ಲಿ ಕನಿಷ್ಠ ಅಂದ್ರೆ ಒಂದು 4,500 5,000 ಜನರ ಪ್ರಸಾದ ಆಕೈತಿ. ನಾ ಮುಂಜಾನೆ 6ರಿಂದ 8 ತನಕ ಉಪ್ಪಿಟ್ಟು ಇದನ್ನು ಅಲ್ಪೋಪರ ಕೊಡ್ತೀವಿ. ಆಮೇಲೆ ಮುಂದೆ 10 ಗಂಟೆಗೆ ಆ ಸೇಗುಣ್ಸಿದಿಂದ ಅತ್ತಿಂದ ಕಂಬಿ ಕಂಬಿ ಪೂಜೆ ಆದ ನಂತರ ಪ್ರಸಾದ ಚಾಲು ಮಾಡ್ತೀವಿ. ಭಾಳ ಚಂದ ನಡೆಯುತ್ತೆ. ಇದಕ್ಕೆ ಸಹಕಾರ ಭಾಳ ಜನರದ ಇದದ. ಆಮೇಲೆ ಎಲ್ಲ ಆರ್ತಿ ಪತ್ತಾರ ತಿಳ್ಕೊಂಡು ಅವರು ಕಾಯಿಪಲ್ಯದ ಇದನ್ನು ಕೊಡ್ತಾರೆ. ಆಮೇಲೆ ನಮ್ಮ ಶಿವಲಿಂಗಪ್ಪ ಚಿಚ್ಕಂಡ್ಯಾರ ಅವ್ರು ಏನು ಮಾಡ್ತಾರೆ, ಅಕ್ಕಿ ಕೊಡ್ತಾರೆ. ಪ್ರತಿ ವರ್ಷ 2 ಕ್ವಿಂಟಲ್ ಅಕ್ಕಿ ಕೊಡ್ತಾರೆ. ಈಗ ಏನಾಗೈತಿ ಅಂದ್ರೆ ಅವ್ರು ಇದು ಮಾಡ್ತಾರೆ. ಅದು ನಮಗೆ ಯಾವುದೇ ಅನ್ನದ ಇದಕ್ಕೆ ಕೊರತೆಗೆ ಯಾವುದೇ ಇಲ್ಲ. ಆಮೇಲೆ ಎಲ್ಲ ಭಾಳ ಚಂದ ನಡೆದದ. ಈಗ ನಮ್ಗೆ ಇದನ್ನ ಹೇಳಕ್ಕೆ ಅಂದ್ರೆ ಇಷ್ಟು ಚಂದ. ಆಮೇಲೆ ನಿನಗೆ ಹೇಳ್ತೇನೆ ಕೇಳ್ರಿ, ಇನ್ನ ಐತಿ ಏನು ಇಷ್ಟು ಇದು ಐತಿ ಏನ್ರಿ. ಆಮೇಲೆ ಹಿಂದೆ ಒಮ್ಮೆ ಜಾಗ ಸಿಗೋದು ಭಾಳ ಕಠಿಣ ರೀ, ಭಾಳ ಇದದ. ಆಮೇಲೆ ನಮಗೆ ಏನಂತಂದ್ರೆ ಇದು ಮಾಲಿಂಪುರದ ಸುತ್ತ ಹಳ್ಳಿ. ಆಮೇಲೆ ಅದ್ರಾಗ ನಮ್ಗೆ ಇವರು ಬೆಳಗ್ಲ್ಯಾರು ಆ ಮಂದಿದು ಭಾಳ ಇದು ಬರ್ತಾರೆ. ಆಮೇಲೆ ನಮ್ಮ ಸಂಗಾಯಿ ಸ್ವಾಮಿಗಳು ಕಂಬಿ ಸ್ವಾಮಿಗಳು ಅವರು ನಾವು ಯಾವಾಗ ಚಾಲು ಮಾಡೀವಿ ಏನು ಆಗಿನಿಂದು ಅವರು 10 ಗಂಟೆಗೆ ಯಾರ ಕಂಬಿಯವ್ರು ಕರ್ಕೊಂಬಂದು ಇಲ್ಲಿ ಪೂಜೆ ಮಾಡಿಸಿ ಏನು ಇವತ್ತು ನಾವೇನು ಮಾಡಿದ್ವಿ, ದೌಡ್ ಬರಲಿಲ್ಲ ಅಂತ ತಿಳ್ಕೊಂಡು ಇದ್ರದ್ದು ಭಾಳ ಒಂದು ಅನುಕೂಲ ಅದ. ಎಲ್ಲರಿಗೂ ನಾನು ಈ ಸೇವಾ ಇದರಿಂದ ಧನ್ಯವಾದಗಳನ್ನ ಹೇಳ್ತೀವಿ. ಆಮೇಲೆ ಏನಂದ್ರೆ ಮೇನ್ ಅಂದ್ರೆ ಕುಬ್ಕಡ್ಡಿ ಅವರು MI ಕುಬ್ಕಡ್ಡಿಯವರು. ಆಮೇಲೆ ಅಂದ್ರೇನ ಆ ಓಣಿಯನ್ನ ಎಲ್ಲರನ್ನೂ ಕೂಡಿಸ್ಕೊಂಡು ಏನು ಅವ್ರ ಮಗ ಇದ್ದ ಅವ್ರದ್ದು ಮಾಡ್ಕೊಂಡ್ರು. ಈಗ ಅವ್ರ ಮೊಮ್ಮಕ್ಕಳು ಒಬ್ಬರು ವಕೀಲರು ಅದಾರ. ಆಮೇಲೆ ಅವ್ರ ಮಗ ಒಬ್ಬ ಇದಕ್ಕೆ ಪುಣಾಕಿರ್ತಾರೆ, ಅವ್ರ ಮಗನ ಸತಿ ಇಲ್ಲಿ ಕಳಿಸ್ತಾರೆ. ಆಮೇಲೆ ಅವರು ಏನಂದ್ರೆ ಮನೆ ಕೀಲಿ ಹಾಕ್ಕೊಂಡು ಬರ್ತಾರೆ. ಮುಂಜಾನೆ ಅವ್ರು ಮನೆ ಕೀಲಿ ಹಾಕ್ಕೊಂಡು ಬರ್ತಾರೆ, ಈ ಸೇವೆ ಮಾಡ್ತಾರೆ. ಆಮೇಲೆ ಈ ಸೇವಾ ಏನು ನಾವೇನು ಮಾಡೋಕತ್ತೀವಲ್ಲ, ಶ್ರೀಶೈಲ ಮಲ್ಲನ ಆಶೀರ್ವಾದ ನಮ್ಗೆ ಭಾಳ ಚಂದ ಅದ. ಆಮೇಲೆ ನಮ್ಗೆ ವರ್ಷ ನಮ್ಮದು ಪ್ರಗತಿ ನಡೆದದ. ಆಮೇಲೆ ಇಷ್ಟೆಲ್ಲ ಇದು ಅದ.